ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಮುಗಿಯೋದಕ್ಕೆ ಕೆಲವೇ ದಿನ ಬಾಕಿ ಇದೆ. ಅಬ್ಬಬ್ಬ ಅಂದ್ರೆ 4 ವಾರ. ಜನವರಿ 17, 18 ಫಿನಾಲೆ ನಡೆಯಲಿದೆ ಅನ್ನೋ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇದೆ. ಕಳೆದ ವಾರ ಅಷ್ಟೇ ಕಿಚ್ಚ ಸುದೀಪ್ ಫಿನಾಲೆ ಬಗ್ಗೆ ಎಚ್ಚರಿಕೆ ಕೊಟ್ಟು ಹೋಗಿದ್ರು. ಇನ್ನೇನು ಕೆಲವೇ ವಾರದಲ್ಲಿ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ ಅಂತಾನೂ ಹೇಳಿ ಹೋಗಿದ್ರು. ಹೀಗಾಗಿ ಫಿನಾಲೆ ದಿನಗಳು ಹತ್ತಿರ ಬರ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೆಲ್ಲ ಎದೆ ಬಡಿತ ಜೋರಾಗ್ತಾ ಇದೆ. ಅದರಲ್ಲೂ ವೀಕೆಂಡ್ ಬಂತು ಅಂದ್ರೆ ಬಹುತೇಕರಿಗೆ ಹೃದಯವೇ ನಿಂತೋದಂಗೆ ಆಗ್ತಾ ಇದೆ. ನಾಮಿನೇಟ್ ಆದವರು ಬಚಾವ್ ಆಗೋ ಟೆನ್ಷನ್ ನಲ್ಲಿ ಇದ್ರೆ, ಸೇಫ್ ಆದವರಿಗೆ ಮುಂದಿನ ವಾರ ಹೇಗ್ ಬಚಾವ್ ಆಗೋದು ಅನ್ನೋ ಚಿಂತೆಯಲ್ಲಿರ್ತಿದ್ದಾರೆ. ಹೀಗಾಗಿಯೇ ಈ ವಾರ ದೊಡ್ಡ ಶಾಕ್ ಕೊಡೋದಿಕ್ಕೆ ಬಿಗ್ ಬಾಸ್ ಪ್ಲಾನ್ ಮಾಡಿದೆ. ಆತ್ಮೀಯರೇ, ಜನವರಿ 17 ಹಾಗೂ 18ಕ್ಕೆ ಫಿನಾಲೆ ನಡೆಯೋದೇ ಆದ್ರೆ ಇನ್ನು ಬಿಗ್ ಬಾಸ್ಗೆ ಉಳಿದಿರೋದು 27 ದಿನಗಳು ಮಾತ್ರ. ಅಂದ್ರೆ 1 ತಿಂಗಳು ಸಹ ಇಲ್ಲ. ಎಲ್ಲಾ ಸ್ಪರ್ಧಿಗಳಿಗೆ ಸಿಗೋದು ಕೇವಲ 3 ವಾರ ಮಾತ್ರ. ಈ 3 ವಾರದಲ್ಲೇ ಎಲ್ಲಾ ಸ್ಪರ್ಧಿಗಳ ಅಳಿವು ಉಳಿವಿನ ಪ್ರಶ್ನೆ ಅಡಗಿದೆ. ಕೊನೆ ವಾರ ಫಿನಾಲೆ ರೌಂಡ್ ಆಗಿರೋದ್ರಿಂದ ಯಾವ ಸ್ಪರ್ಧಿಗಳಿಗೂ ಯಾವುದೇ ಟಾಸ್ಕ್ ಇರಲ್ಲ. ಈ ವಾರ ಟಾಸ್ಕ್ ಗೆದ್ದು ಸೇಫ್ ಆಗಬೇಕು ಅನ್ನೋದಿರಲ್ಲ. ಎಲ್ರಿಗೂ ಗೊತ್ತಿರುತ್ತೆ ಈ ವಾರವೇ ನಮ್ಮ ಆಟಕ್ಕೆ ತೆರೆ ಬೀಳೋದು ಅಂತ. ಕೊನೆ ವಾರದಲ್ಲಿ ಯಾರು ಏನೇ ಸರ್ಕಸ್ ಮಾಡಿದ್ರು ಜನ ತೀರ್ಪು ಬರೆದಾಗಿರುತ್ತೆ. ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿರೋದಕ್ಕೆ ಸರ್ಕಸ್ ಮಾಡಬೇಕೇ ಹೊರತು ಬಿಗ್ ಬಾಸ್ ಗೆಲ್ಲೋದಿಕ್ಕೆ ಆಗಲ್ಲ. ಬಿಗ್ ಬಾಸ್ ಗೆಲ್ಲೋದಿಕ್ಕಲ್ಲ. ಯಾಕಂದ್ರೆ 120 ದಿನದ ಆಟದಲ್ಲಿ ಬಿಗ್ ಬಾಸ್ ನೋಡೋ ವೀಕ್ಷಕರು ಇಷ್ಟು ದಿನ ಜರ್ನಿಯನ್ನ ಕನ್ಸಿಡರ್ ಮಾಡಿಯೇ ಬಿಗ್ ಬಾಸ್ ಪಟ್ಟ ಕಟ್ಟೋದು. ಹೀಗಾಗಿ ಎಲ್ಲಾ ಸ್ಪರ್ಧಿಗಳಿಗೂ ಈ ವಾರ ನಡುಕ ಶುರುವಾಗಿದೆ. ಈ ವಾರ 2 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ. ಬಹುತೇಕರು ಈ ವಾರ ಸಿಂಗಲ್ ಎಲಿಮಿನೇಷನ್ ಅಂತ ಅಂದ್ಕೊಂಡಿರಬಹುದು. ಆದ್ರೆ ಈ ವಾರ ಸಿಂಗಲ್ ಎಲಿಮಿನೇಷನ್ ಅಲ್ಲ, ಡಬಲ್ ಎಲಿಮಿನೇಷನ್. ಒಂದೇ ದಿನ 2ರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಲಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಈ ವಾರ ಒಟ್ಟು 6 ಮಂದಿ ನಾಮಿನೇಟ್ ಆಗಿದ್ದಾರೆ. ರಜತ್, ಧನುಷ್, ಸ್ಪಂದನ, ಚೈತ್ರ, ಅಶ್ವಿನಿ ಹಾಗೂ ಮಾಳು. ಈ 6 ಮಂದಿಯಲ್ಲೇ 2 ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ. ಆತ್ಮೀಯರೇ, ಈ 6 ಮಂದಿಯಲ್ಲಿ ಧನುಷ್ ಸೇವ್ ಆಗೇ ಆಗ್ತಾರೆ. ಟಾಸ್ಕ್ ನಲ್ಲೂ ಗುಡ್, ವ್ಯಕ್ತಿತ್ವದಲ್ಲೂ ಗುಡ್. ಆದ್ರೆ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಒಂದು ಬೇಸರ ಅಂದ್ರೆ 100 ದಿನವನ್ನ ಧನುಷ್ ಲೆಕ್ಕಾಚಾರದಲ್ಲೇ ಕಳೆದ್ಬಿಟ್ರು. 100 ದಿನವನ್ನ ಧನುಷ್ ಲೆಕ್ಕಾಚಾರದಲ್ಲೇ ಕಳೆದ್ಬಿಟ್ರು. ಪ್ರತಿದಿನವೂ ಸೇಫ್ ಗೇಮ್ ಆಡೋದ್ರಲ್ಲೇ ಮುಗಿಸಿ ಬಿಟ್ರು. ಯಾರ ದೃಷ್ಟಿಯಲ್ಲೂ ಕೆಟ್ಟವರಾಗೋದಕ್ಕೆ ಹೋಗ್ಲಿಲ್ಲ. ಇದ್ದಷ್ಟು ದಿನ ತುಂಬಾ ಸೇಫ್ ಆಗಿ ಎಲ್ರ ಜೊತೆ ಒಳ್ಳೆಯವನು ಅನಿಸ್ಕೊಂಡೇ ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಇಷ್ಟು ದಿನ ಮುಗಿಸಿದ್ರು. ಎಲ್ಲೂ ಕೂಡ ಗಟ್ಟಿ ಧ್ವನಿಯಿಂದ ಮಾತನಾಡಿದ್ದೇ ಇಲ್ಲ. ತಪ್ಪು ಅನ್ಸಿದ್ರೆ ತಪ್ಪು ಅಂತ ಎಲ್ಲೂ ಮುಖಕ್ಕೆ ಹೊಡೆದಂತೆ ಮಾತನಾಡಿಲ್ಲ. ಎಲ್ಲವನ್ನ ಶುಗರ್ ಕೋಟ್ ನಲ್ಲೇ ಮುಗಿಸಿ ಬಿಟ್ರು. ಹೀಗಾಗಿ ಧನುಷ್ ಕೇವಲ ಫಿನಾಲೆ ಕಂಟೆಸ್ಟೆಂಟ್ ಆಗಬಹುದೇ ಹೊರತು ಫಿನಾಲೆ ಗೆಲ್ಲೋದಿಕ್ಕಾಗಲ್ಲ. ಈ ವಾರ ಸೇಫ್ ಆಗೇ ಆಗ್ತಾರೆ. ಇನ್ನು ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ ಬರೀ ಬಿಗ್ ಬಾಸ್ ಕಳಿಸೋ ಪತ್ರಗಳನ್ನ ಓದ್ಕೊಂಡೆ ಫಿನಾಲೆವರೆಗೆ ಇರಬಹುದು ಅನ್ನೋದನ್ನ ತೋರಿಸ್ಕೊಟ್ಟವರು ಸ್ಪಂದನ. ಕಲರ್ಸ್ ಕನ್ನಡದ ಮನೆ ಮಗಳು ಅನ್ನೋ ಕಾರಣಕ್ಕೆ ಸ್ಪಂದನಾಗೆ ಕೊಟ್ಟ ಅವಕಾಶ ಅಷ್ಟಿಷ್ಟಲ್ಲ ಬಿಡಿ. ಎಂತೆಂತ ಒಳ್ಳೊಳ್ಳೆ ಕಂಟೆಸ್ಟೆಂಟ್ ಗಳನ್ನೇ ಹೊರ ಕಳಿಸಿದ್ರು. ಆದ್ರೆ ಸ್ಪಂದನ ಮಾತ್ರ ಫೆವಿಕ್ವಿಕ್ ಹಾಕೊಂಡು ಗಟ್ಟಿಯಾಗಿ ಕೂತಿದ್ದಾರೆ. ಇವರಿಗೆ ಜನರ ವೋಟ್ ಬೇಕಿಲ್ಲ ಬಿಡಿ. ಯಾಕಂದ್ರೆ ಬಿಗ್ ಬಾಸ್ ಕೃಪಾ ಕಟಾಕ್ಷವೇ ಇದೆ. ಇನ್ನು ಮಾಳು ವಿಷಯದಲ್ಲೂ ಇದೇ ಆಗಿದ್ದು. ಅದ್ಯಾವ ಗಳಿಗೆಯಲ್ಲಿ ಸ್ಪಂದನ ಮಾಳು ಜೋಡಿ ಆಗಿದ್ರೋ ಗೊತ್ತಿಲ್ಲ. ಇವರ ಪಾಲಿಗೆ ಲಕ್ ಅನ್ನೋದು ಹೆಗಲೇರಿ ಕೂತಿದೆ. ಟಾಸ್ಕ್ ನಲ್ಲೂ ಇರ್ಲಿಲ್ಲ, ಎಂಟರ್ಟೈನ್ಮೆಂಟ್ ನಲ್ಲೂ ಇಲ್ಲ, ಎಲ್ಲಾ ಕಡೆ ಕಾಣಿಸ್ಕೊಳ್ಳೋದು ಇಲ್ಲ. ಆದ್ರೆ ವೀಕೆಂಡ್ ಬಂದ್ರೆ ಸೇವ್ ಆಗ್ತಾರೆ. ಇದು ವಿಶ್ವದ 8ನೇ ಅದ್ಭುತ ಬಿಡಿ. ಇಂಥ ಅದೃಷ್ಟ ಎಲ್ರಿಗೂ ಸಿಗಲ್ಲ. ಈ ಬಾರಿ ಸ್ಪಂದನ ಹಾಗೂ ಮಾಳುಗೆ ಸಿಕ್ಕಿದೆ. ಇನ್ನು ಅಶ್ವಿನಿ ಗೌಡ ಕೂಡ ಮಂಕಾಗಿದ್ದಾರೆ. ಕಳೆದ 2 ವಾರದಿಂದ ಅಷ್ಟು ಆಕ್ಟಿವ್ ಆಗಿಲ್ಲ. ಹೀಗಾಗಿ ಅಶ್ವಿನಿ, ರಜತ್ ಹಾಗೂ ಚೈತ್ರ ನಡುವೆ ಆತಂಕ ಶುರುವಾಗಿದೆ. ಈ 3ರಲ್ಲಿ 2 ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ. ನಿಮಗಿದು ಅಚ್ಚರಿ ಅನ್ನಿಸ್ತಿದೆ ಅಲ್ವಾ? ಏನು ಅಶ್ವಿನಿ, ರಜತ್ ಹಾಗೂ ಚೈತ್ರ ಹೋಗ್ತಾರಾ ಅಂತ ನೀವು ಪ್ರಶ್ನೆ ಮಾಡಬಹುದು. ಅದಕ್ಕೆಲ್ಲ ಮುಂದಿನ ವಿಡಿಯೋದಲ್ಲಿ ಉತ್ತರ ಕೊಡೋ ಕೆಲಸ ಮಾಡ್ತೀವಿ. ಮಿಸ್ ಮಾಡದೆ ಮುಂದಿನ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ.